ಹಾಯ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಹಬ್ಬದ ದಿವಸ ವೀಡಿಯೋದ ನಾನು ಲೇಟಾಗಿ ಅಪ್ಲೋಡ್ ಮಾಡ್ಲತ್ತೀನಿ, ಯಾಕಂದ್ರೆ ನಂಗೆ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ನಾಳೆ ಏನಾದರೂ ಸ್ಪೆಷಲ್ ಇತ್ತು ಅಂದ್ರೆ ನಾನು ಬಿಫೋರೇ ರೆಡಿ ಮಾಡಿ ಇಟ್ಕೋತೀನಿ. ಬಟ್ ರಂಗೋಲಿ ವಿಷಯದಾಗ ಹಂಗೆ ಆಗಿರಲಿಲ್ಲ. ನೈಟ್ ಬೇರೆ ಅಂದ್ಕೊಂಡಿದ್ದೆ, ಡೇ ಬೇರೆಯೇ ಆಗೋಯ್ತು. ಚಲೋ ಹಾಕ್ತಾರೆ ನನ್ನ ಮಗ ಕೆಡಿಸ್ತಾನಂತ ಗ್ಯಾರಂಟಿ ಇತ್ತು, ಹಾಗಾಗಿ ಸಿಂಪಲ್ ಆಗಿಬಿಟ್ಟಿದ್ದ. ನಾ ಅಡುಗೆ ಮಾಡ್ಲಿಕ್ಕೆ ರೆಡಿ ಆಗಬೇಕು ಅಂದ್ರೆ ರಿಯಾನ್ಸ್ ಫಸ್ಟ್ ಬ್ಯುಸಿ ಆಗ್ಬೇಕಂತೇಳಿ ಅವ್ನ ಫೇವ್ರೆಟ್ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹಚ್ಚಿದವ. ಡ್ಯಾನ್ಸ್ ಮಾಡ್ಕೋತಾನ ಅಂತೇಳಿ ನಾವು ಒಳಗೆ ಬಂದೀನಿ. ಬರೋಷ್ರೊಳಗೆ ಎಲ್ಲ ರಾಮಾಯಣ ಮಹಾಭಾರತ ಮಾಡಿಟ್ಟಾನ. ಇಲ್ಲೆಲ್ಲನೂ ಬಿಸಾಕಿ ಮನೆ ಎಲ್ಲ ಕಸ ಹಾಕಿ ಸೊ ಮಾಡಿದ್ರು ಮಾಡಲಿ ಅಂತೇಳಿ ಬಿಟ್ಟ. ನಾ ಅನ್ನ ಸಾಂಬಾರು ಮಾಡಿದ್ದೆ, ಬಟ್ ನಂಗೆ ಹೋಳ್ಗೆ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಆಂಟಿ ಬಂದಿದ್ರು ಹೋಳ್ಗೆ ಮಾಡ್ಲಿಕ್ಕೆ. ಆಂಟಿನೇ ಹೋಳ್ಗೆ ಮಾಡಿದ್ರು. ನಾನು ಭಾಳ ಸರಿ ಟ್ರೈ ಮಾಡೀನಿ, ಬಟ್ ಪರ್ಫೆಕ್ಟಾಗಿ ಬರಲಾಗಿತ್ತು. ಹಾಗಾಗಿ ಆಂಟಿಗೆ ಹೇಳ್ದೆ, ಆಂಟಿ ನಮ್ಮ ಮಮ್ಮಿನೂ ಚಲೋ ಮಾಡ್ತಾರೆ, ನಮ್ಮ ಕಾಕಿನೂ ಮಾಡ್ತಾರೆ ರೀ, ಬಟ್ ನನಗೆ ಬರಲ್ಲ ಅಂಥೇಳಿ. ಆಂಟಿ ಚಲೋ ಮಾಡ್ಲತ್ತಿದ್ರೆ ಹೋಳ್ಗೆ ನಾನು ಹಾಗೆ ವೀಡಿಯೋ ಮಾಡ್ಕೋತ ನಿಂತಿದ್ದ. ಆಮೇಲೆ ಹೋಳ್ಗೆ ಆಯಿತು. ಆಂಟಿ ನಾ ಮತ್ತು ರಿಯಾನ್ಸ್ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಇವತ್ತು ನಂಗೆ ರಜೆ ಇತ್ತಲ್ಲ, ಹಾಗಾಗಿ ನಂಗೆ ರಿಯಾನ್ಸ್ ಬಿಟ್ಟು ಮುಂದಕ್ಕೆ ಹೋಗಲಾಗಿದೆ, ನನ್ನ ಜೊತೆನೇ ಆಡ್ಕೊಲತ್ತಿದ್ದ. ಸೊ ಹೊರಗೆ ಹೋಗೋ ಪ್ಲಾನ್ ಇರಲಿಲ್ಲ. ಫ್ರೆಂಡ್ ಫೋನ್ ಮಾಡಿ ಜಾತ್ರೆಗೆ ಹೋಗ್ಲತ್ತೀವಿ ಬರ್ತೀನೋ ಅಂತ ಕೇಳಿದ್ಲು. ಮತ್ತು ನಾನು ಫ್ರೀನೇ ಇದ್ನಲ್ಲ, ಮನೆಯಾಗಿದ್ದು ಏನು ಮಾಡಲಿ ಅಂತ ನಾನು ರೆಡಿ ಅದ. ಸಾಯಿ ಕೇಳಿದ್ರು, ಅವ್ರನ್ನೂ ಹೋಗು ಅಂತ ಹೇಳಿದ್ರು. ಸೊ ರೆಡಿಯಾಗಿ ಹೋದ್ವಿ. ಅಲ್ಲಿ ಭಾಳ ರಶ್ ಇತ್ತು, ಭಾಳ ಜನ ಬಂದಿದ್ದರು. ನಂಗೆ ರಿಯಾನ್ಸಿಗೆ ಎತ್ಕೊಂಡು ಹೋಗ್ಲಕ್ಕೆ ಅಂಜಿಕೆ ಆಗ್ಲತ್ತಿತ್ತು, ಭಾಳ ರಶ್ ಇತ್ತಿಲ್ಲ. ಹಾಗಾಗಿ ಆಮೇಲೆ ನನ್ನ ಫ್ರೆಂಡ್ ಅಂದ್ಲ, ನಾವೆಲ್ಲ ಇದ್ದೀವಲ್ಲ, ಯಾಕೆ ಟೆನ್ಷನ್ ಮಾಡ್ಕೋತೀವಿ ಬಾ ಅಂತೇಳಿ. ಹಂಗೆ ಒಳಗಡೆ ಹೋದ್ವಿ. ಫಸ್ಟು ಹೋದ ತಕ್ಷಣ ಫ್ರಂಟಿಗೆ ಹೂವು ಇದ್ವಾ, ನನ್ನ ಫ್ರೆಂಡ್ ಹೂವು ತೊಗೊಂಬ ಅಂದ್ಲು. ಇಬ್ಬರು ಹೂವು ತೊಗೊಂಡ್ವಿ. ಆಮೇಲೆ ಮುಂದೆ ಹೋದ್ವಿ. ಅಲ್ಲಿ ನೋಡಿದ್ರು ಒಳಗಡೆ ಹೋಗ್ಲಿಕ್ಕೂ ರಶ್ ಇತ್ತು. ನಂಗಂತೂ ಡೌಟೇ ಬಂದಿತ್ತು ಒಳಗೆ ನಾವು ಹೆಂಗೆ ಹೋಗಲ್ಲ ಅಂತೇಳಿ. ಬಟ್ ಅಂದ್ಕೊಂಡಂಗೆ ಆಯಿತು. ಸುಮ್ಮನೆ ಒಳಗೆ ಹೋಗೋದು ಬೇಡ ಅಂತ ಆ ಕಡೆ ವೆದರ್ ನೋಡ್ಕೋತ ನಿಂತಿದ್ವಿ. ಯಾಕಂದ್ರೆ ಲೈನಿಗೆ ನಿಂತ್ರೆ ಇವ ಕಿರಿಕಿರಿ ಮಾಡ್ತಾನೆ, ಜಾಸ್ತಿ ಹೊತ್ತು ನಿಂದ್ರಲ್ಲ ಅಂತೇಳಿ ಸುತ್ತಮುತ್ತ ವೆದರ್ ನೋಡ್ಕೊಂಡು ಅವ ಸೈಲೆಂಟಾಗೇ ಇದ್ದ. ಗುಡಿ ಒಳಗೆ ಹೋಗಿ ಟೆಂಗ್ ಹೊಡಿಬೇಕು ಅಂದ್ಕೊಂಡ್ವಿ, ಬಟ್ ಭಾಳ ರಶ್ ಇತ್ತು. ಹಾಗಾಗಿ ಗುಡಿ ಒಳಗೆ ಬೇಡ, ತೇರಿಗೆ ಹೊಡೆದು ಹೋಗೋಮಂತೇಳಿ ತೇರಿಗೆ ಹೊಡೆದು ವಾಪಸ್ ಬರ್ಬೇಕಾದ್ರೂ ಹೋಗೋಮಂತೇಳಿ ಅಂದ್ಕೊಂಡ್ವಿ. ಬಟ್ ಹೊರಗೆ ಬಂದಮೇಲೆ ನೋಡಿದ್ವಿ ಮತ್ತೆ ಅಲ್ಲಿ ಹಂಗೆ ರಶ್ ಐತೆ. ಸುಮ್ಮನೆ ಬೇಡಾದ್ರೆ ಜೋಲಿಗೆ ಹೋಗೋದಂತ ಜಾತ್ರೆ ಒಳಗೆ ಬಂದ್ವಾ. ಇಲ್ಲೆಲ್ಲ ವೆರೈಟಿ ಬ್ಯಾಂಗಲ್ಸ್ ಹಾಕಿದ್ರೆ ಯಾವ್ದು ತೊಗೋಬೇಕು ಯಾವುದಿಲ್ಲ ಅನ್ನೋಷ್ಟು ಕನ್ಫ್ಯೂಸ್ ಒಳಗೆ ಇದ್ವಿ. ಲಾಸ್ಟಿಗೆ ಮತ್ತು ನಮ್ಗೆ ಗೊತ್ತಿರೋ ಅಣ್ಣವರು ಶಾಪ್ ಹಾಕಿದ್ರು, ಅಲ್ಲೇ ಹೋದ್ವಿ. ಅಲ್ಲಿ ಬ್ಯಾಂಗಲ್ಸ್ ಭಾಳ ಕಲೆಕ್ಷನ್ಸ್ ಇದ್ವು, ಬಟ್ ಕನ್ಫ್ಯೂಷನೇ ಭಾಳ ಇತ್ತು, ಯಾವ್ದು ತೊಗೋಬೇಕು ಯಾವುದಿಲ್ಲ ಅಂಥೇಳಿ. ಲಾಸ್ಟಿಗೆ 3 ಸೆಲೆಕ್ಟ್ ಮಾಡ್ಕೊಂಡ್ವಿ, ನಾನು ನಮ್ಮ ಫ್ರೆಂಡಿಗೆ ಮತ್ತು ಅಕ್ಕಗೆ. ಮತ್ತು ತೊಗೊಂಡು ಏನೋ ಖರೀದಿ ಮಾಡ್ರದ ಬಿಸಿ ಇದ್ದ ನನ್ನ ಫ್ರೆಂಡ್ ವೀಡಿಯೋ ಮಾಡತ್ತಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ನನ್ನ ಮಗನಿಗೆ ಆಟ ಆಡ್ಲಿಕ್ಕೆ ಸಾಮಾನಿಸ್ಕೊಟ್ಲ. ಸ್ವಲ್ಪ ಮುಂದಕ್ಕೆ ಬಂದ ತಕ್ಷಣ ಮುರಿದೆ ಹಾಕಿ ನನಗೆ ಒಂಥರ ಬೇಜಾರಾಯಿತು. ಆಮೇಲೆ ಅವ್ರ ಮಮ್ಮಿ ಹೇಳಿದ್ರು ಬಳೆ ಹಾಕ್ಕೋಬೇಕು ಜಾತ್ರೆಗೆ ಬಂದು ಬಳಕ ಅಂತೇಳಿ ಬಳೆ ಹಾಕ್ಕೊಂಡ್ವಿ ನಾನು ನನ್ನ ಫ್ರೆಂಡ. ಆಮೇಲೆ ನನ್ನ ರಿಯಾನ್ಸ್ ಬರೀ ಅವು ಬಳೆ ಹಾಕೊಲತ್ತೀನಿ, ಅವೆಲ್ಲ ಉಳ್ಸಾಕ್ರದಾಗ ಬ್ಯುಸಿಯಾಗಿದ್ದ. ಟೆನ್ಷನ್ ಆಗ್ಲತ್ತಿತ್ತು, ಎಲ್ಲಿ ಒಡೆದು ಹಾಕಿದ್ರು ದಂಡ ಹಾಕ್ತಾರೋ ಅಂತೇಳಿ. ಆಮೇಲೆ ಇವೆಲ್ಲ ನೋಡಿದ್ವಿ ನಾವು 2 ಇಯರ್ಸ್ ಬ್ಯಾಕ್. ನಾನು ನನ್ನ ಫ್ರೆಂಡ್ ಕಲಿತೆ ಬಂದಿದ್ದೆ, ಅಕ್ಕಿ ನಾನು. ಅದ್ರೊಳಗೆ ನಾವು ಕುಂತಿದ್ವಿ. ಬಟ್ ಈ ಸರಿ ಅಂತಪ್ರೆ ನಮ್ಗೆ ಮನಸ್ಸು ಬರಲಿಲ್ಲ, ಕೂಡಬೇಕು ಅದೆಲ್ಲ ಆಡ್ಬೇಕಂತ ಕ್ರೇಜೇ ಹೋಗ್ಬಿಟ್ಟದ ಆಫ್ಟರ್ ಮ್ಯಾರೇಜ್. ಆಮೇಲೆ ನಮ್ಮ ಫ್ರೆಂಡೇ ಅಂದ್ಲು, ಇದ್ರೊಳಗೆ ಕೂಡು ರಿಯಾನ್ಶಿಗೆ ತೊಗೊಂಡು ಅಂಥೇಳಿ. ಜೊತೆಯವ್ರ ಪಪ್ಪ ಮಮ್ಮಿನೂ ಕುಂತಿದ್ರ. ಪೂರಾ ಲೈಟಿಂಗ್ ನೋಡ್ಕೋತ ಅವ ಜನಗಳಿಗೆ ನೋಡ್ಕೋತ ಸೈಲೆಂಟೇ ಆಗಿಬಿಟ್ಟಿದ್ದ ಜಾತ್ರೆಗೆ ಬಂದ ಬಳಿಕ. ಸೊ ಅದೆಲ್ಲ ಮುಗಿದಾದ ಬಳಿಕ ಲಾಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ ಈ ವಿಡಿಯೋದಾಗ ನಂಗೆ ನೆಕ್ಸ್ಟ್ ಒಂದು ವಿಡಿಯೋ ಬರ್ತದೆ. ಅದ್ರೊಳಗೆ ನಂಗೆ ಭಾಳ ಬೇಜಾರಾಗಿತ್ತು. ಯಾಕಂದ್ರೆ ದುಡ್ಡಿನ ಸಲುವಾಗಿ ಸಣ್ಣ ಮಕ್ಕಳೆಲ್ಲ ಹೆಂಗೆ ಮಾಡ್ಲತ್ತಾರಲ್ಲ, ಹೊಟ್ಟಿಪಾಡು ಎಲ್ಲೆಲ್ಲ ಮಾಡಿಸ್ತದಲ್ಲ ಅಂತೇಳಿ ಭಾಳ ಫೀಲ್ ಆಯ್ತು. ಒಬ್ಬರು ಆಂಟಿ ಅಮೌಂಟ್ ಕೊಟ್ಟು ಡ್ಯಾನ್ಸ್ ಮಾಡಲತ್ತೀರ, ನಂಗೆ ಭಾಳ ಫೀಲ್ ಆಯ್ತು. ಪಾಪ ಅದಕ್ಕೆ ನಿದ್ದೆ ಹೊಂಟಿತ್ತು. ಹಾಗಾಗಿ ನಾನೇ ಅಂದೆ ಬ್ಯಾಡ್ ಬಿಡ್ರಿ ಆಂಟಿ ಅಂತೇಳಿ. ಆಮೇಲೆ ಮನೆಗೆ ಬರಬೇಕಾದ್ರೆ ಫುಡ್ ಕೋರ್ಟಿಗೆ ಹೋಗಿ ಊಟ ಮುಗಿಸ್ಕೊಂಡು, ಊಟ ಅಂತಲ್ಲ ನಾರ್ಮಲ್ ಸ್ನ್ಯಾಕ್ಸ್ ತಿಂದು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್.